ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಶೀಲ್ದಾರ್ ದುಂಡಪ್ಪ ಕೋಮಾರ್ ಅವರ ಅಧ್ಯಕ್ಷತೆಯಲ್ಲಿ ಎಸ್ಐಆರ್ ಚುನಾವಣೆ ಗಣತಿಗೆ ಸಂಬಂಧಿಸಿದ ಮಾಹಿತಿ ಪಡೆಯಲು ಸಭೆ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒಗಳ ಗಣತಿಯಲ್ಲಿ ಎದುರಾಗುವ ಪ್ರಶ್ನೆಗಳ ಬಗ್ಗೆ ಮಾಹಿತಿ ಕೇಳುವಾಗ ತಹಶೀಲ್ದಾರ್ ಸರಿಯಾದ ಮಾಹಿತಿ ನೀಡದೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದರಿಂದ ಇಬ್ಬರ ನಡುವೆ ಏಕವಚನದಲ್ಲಿ ಮಾತಿನ ಚಕಮಕಿ ನಡೆದು ಸಭೆಯಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ಕುರಿತು ಪಿಡಿಒಗಳ ಸಂಘದಿಂದ ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ತಹಶೀಲ್ದಾರ್ ಅವರು ತಾಲೂಕಿಗೆ ಬಂದಾಗಿನಿಂದ ಕೆಳ ಅಧಿಕಾರಿಗಳಿಗೆ ಗೌರವ ನೀಡದೆ ಅನುಚಿತವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಎಸ್ಐಆರ್ ಗಣತಿ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕಾದ ಅಧಿಕಾರಿಗಳು ಸಭೆಯಲ್ಲಿ ಕಿತ್ತಾಡಿಕೊಂಡು ನಿರ್ಗಮಿಸಿದ್ದು ಮಾಧ್ಯಮದೊಂದಿಗೆ ಮಾತನಾಡಿ ಪ್ರಕರಣದ ವಿವರಣೆ ನೀಡಿದ್ದಾರೆ. ಈ ವಿಷಯವಾಗಿ ತಹಶೀಲ್ದಾರ್ ಅವರನ್ನ ವಿಚಾರಿಸಿದಾಗ ನಾನು ಯಾರಿಗೂ ಅಸಭ್ಯ ವರ್ತನೆ ತೋರಿಲ್ಲ, ಸರ್ಕಾರದ ಆದೇಶದಂತೆ ಸಭೆ ಕರೆದು ಮಾಹಿತಿ ನೀಡ್ತಾ ಇದ್ದೆ, ಇದು ಉದ್ದೇಶಪೂರ್ವಕವಾಗಿಯೇ ಮಾಡುತ್ತಿರುವ ಆರೋಪ ಎಂದು ಅವರು ತಳ್ಳಿ ಹಾಕಿದ್ದಾರೆ. ಇವತ್ತಿನ ದಿನ ದಿನಾಂಕ 9/7/2024 ಮಾನ್ಯ ತಹಶೀಲ್ದಾರ್ ಸರ್ ಅವರು ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಎಸ್ಐಆರ್ ಕುರಿತಂತೆ ಇವತ್ತೊಂದು ಸಭೆಯನ್ನು ಬೆಳಗ್ಗೆ 9:00 ಅವರು ಕರೆದಿದ್ದರು. ಸೊ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಡಾಟಾ ಎಂಟ್ರಿ ಆಪರೇಟರ್ ಕೂಡ ಹಾಗೂ ವಿಎಗಳು ಕೂಡ ಎಲ್ಲರೂ ಕೂಡ ತಾಲೂಕ್ ಪಂಚಾಯತಿಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಈ ಸಂದರ್ಭದಲ್ಲಿ ಈ ಎಸ್ಐಆರ್ ಕುರಿತಂತೆ ಒಂದು ನಮಗೆ ಎಲ್ಲರಿಗೂ ಕೂಡ ತರಬೇತಿಯನ್ನು ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಎನ್ಯುಮರೇಷನ್ ಫಾರ್ಮ್ ಕುರಿತು ಎಲ್ಲವನ್ನು ಮಾಹಿತಿ ನೀಡುವ ಸಂದರ್ಭದಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನು ತಮಗೆ ಗೊಂದಲಗಳು ಡೌಟ್ಗಳು ಇರುವಂಥ ಸಂದರ್ಭದಲ್ಲಿ ಆ ಗೊಂದಲಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮಾನ್ಯ ತಹಶೀಲ್ದಾರ್ ಸರ್ ಅವರಿಗೆ ಸಂಬಂಧಪಟ್ಟ ಕುರಿತು ಪ್ರಶ್ನೆ ಮಾಡಲು ಹೋದಾಗ ಮಾನ್ಯ ತಹಶೀಲ್ದಾರ್ ಸರ್ ಅವರು ಬಾಯಿಗೆ ಬಂದಂತೆ ಯಾರಿಗೂ ಕೂಡ ಪ್ರಶ್ನೆ ಮಾಡದ ರೀತಿಯಲ್ಲಿ ಯಾರಿಗೂ ಕೂಡ ನೀವು ಪ್ರಶ್ನೆ ಮಾಡಬಾರ್ದು, ಏನು ಯಾಕೋ ಏನು ಅಂತ ಅನ್ನುವಂಥ ಮಾತದಲ್ಲಿ ದರ್ಪದ ಮಾತುಗಳನ್ನು ಮಾತನಾಡಿದರು. ಅದೇ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಸಭೆಯಿಂದ ಎದ್ದು ಹೋಗ್ರಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಲು ಕೂಡ ಮುಂದಾಗಿದ್ದನ್ನು ನಾವು ಈ ವಿಡಿಯೋದಲ್ಲಿ ನಾವು ಕಾಣಬಹುದಾಗಿದೆ. ಇದೇ ರೀತಿ ನಾವು ಈ ಎಸ್ಐಆರ್ ಕೆಲಸದಲ್ಲಿ 24x7 ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ. ಆದರೆ ಅವರ ನಡವಳಿಕೆ ಅವರ ವರ್ತನೆ ಕೂಡ ನಾವು ಇದನ್ನು ಈ ಇವತ್ತಿನ ಘಟನೆಯನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಇದನ್ನು ಖಂಡಿಸಿ ನಾವು ಮಾನ್ಯ ಚುನಾವಣಾ ಆಯುಕ್ತರು ಬೆಂಗಳೂರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಚುನಾವಣಾಧಿಕಾರಿಗಳು ಮಾನ್ಯ CO ಸರ್ ಅವರಿಗೆ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತೇ ಕೊಡ್ತಾ ಇದ್ದೀವಿ. ಇವತ್ತಿನ ದಿನ ದಿನಾಂಕ 9/7/2024 ಮಾನ್ಯ ತಹಶೀಲ್ದಾರ್ ಸರ್ ಅವರು ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಎಸ್ಐಆರ್ ಕುರಿತಂತೆ ಇವತ್ತೊಂದು ಸಭೆಯನ್ನು ಬೆಳಗ್ಗೆ 9:00 ಅವರು ಕರೆದಿದ್ದರು. ಸೊ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಡಾಟಾ ಎಂಟ್ರಿ ಆಪರೇಟರ್ ಕೂಡ ಹಾಗೂ ವಿಎಗಳು ಕೂಡ ಎಲ್ಲರೂ ಕೂಡ ತಾಲೂಕ್ ಪಂಚಾಯತಿಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಈ ಸಂದರ್ಭದಲ್ಲಿ ಈ ಎಸ್ಐಆರ್ ಕುರಿತಂತೆ ಒಂದು ನಮಗೆ ಎಲ್ಲರಿಗೂ ಕೂಡ ತರಬೇತಿಯನ್ನು ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಎನ್ಯುಮರೇಷನ್ ಫಾರ್ಮ್ ಕುರಿತು ಎಲ್ಲವನ್ನು ಮಾಹಿತಿ ನೀಡುವ ಸಂದರ್ಭದಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನು ತಮಗೆ ಗೊಂದಲಗಳು ಡೌಟ್ಗಳು ಇರುವಂಥ ಸಂದರ್ಭದಲ್ಲಿ ಆ ಗೊಂದಲಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮಾನ್ಯ ತಹಶೀಲ್ದಾರ್ ಸರ್ ಅವರಿಗೆ ಸಂಬಂಧಪಟ್ಟ ಕುರಿತು ಪ್ರಶ್ನೆ ಮಾಡಲು ಹೋದಾಗ
ಸೊ ಮಾನ್ಯ ತಹಶೀಲ್ದಾರ್ ಸರ್ ಅವರು ಬಾಯಿಗೆ ಬಂದಂತೆ ಯಾರಿಗೂ ಕೂಡ ಪ್ರಶ್ನೆ ಮಾಡದ ರೀತಿಯಲ್ಲಿ ಯಾರಿಗೂ ಕೂಡ ನೀವು ಪ್ರಶ್ನೆ ಮಾಡಬಾರ್ದು, ಏನು ಯಾಕೋ ಏನು ಅಂತ ಅನ್ನುವಂಥ ಮಾತದಲ್ಲಿ ದರ್ಪದ ಮಾತುಗಳನ್ನು ಮಾತನಾಡಿದರು. ಅದೇ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಸಭೆಯಿಂದ ಎದ್ದು ಹೋಗ್ರಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಲು ಕೂಡ ಮುಂದಾಗಿದ್ದನ್ನು ನಾವು ಈ ವಿಡಿಯೋದಲ್ಲಿ ನಾವು ಕಾಣಬಹುದಾಗಿದೆ. ಇದೇ ರೀತಿ ನಾವು ಈ SIR ಕೆಲಸದಲ್ಲಿ 24x7 ಕೆಲಸ ಮಾಡಲು ತಯಾರಿದ್ದೀವಿ. ಆದರೆ ಅವರ ನಡವಳಿಕೆ, ಅವರ ವರ್ತನೆ ಕೂಡ ನಾವು ಇದನ್ನು ಈ ಇವತ್ತಿನ ಘಟನೆಯನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಇದನ್ನು ಖಂಡಿಸಿ ನಾವು ಮಾನ್ಯ ಚುನಾವಣಾ ಆಯುಕ್ತರು ಬೆಂಗಳೂರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಚುನಾವಣಾಧಿಕಾರಿಗಳು, ಮಾನ್ಯ CO ಸರ್ ಅವರಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾವಾಗ ಸಲ್ಲಿಸ್ತೀರಿ? ಇವತ್ತೇ ಕೊಡ್ತಾ ಇದ್ದೀವಿ. ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಖಾನಾಪುರದಲ್ಲಿ ಕರೆದಾಗ ಅವ್ರು ಏನಂದ್ರೆ ಒಂದು 10 ಪಂಚಾಯತಿ ಡಾಟಾ ಎಂಟ್ರಿ ಆಪರೇಟರ್ನ ಕರೆದಾರೆ. ಅವ್ರಿಗೆ ಗೊತ್ತಿಲ್ಲ ಯಾಕೆ ಏನು ಗೊತ್ತಿಲ್ಲ, ಹಾಜರಾಗಿದೆ. ಅಲ್ಲಿ ಆ ಸಭೆ ಇತ್ತು, ತರಬೇತಿ ಇತ್ತು ಅಂತಲೂ ಗೊತ್ತಿಲ್ಲ ಅವರಿಗೆ. ಅಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕಾಗಿದ್ದು ಇವ್ರ ಕೆಲಸ ಆಗಿತ್ತು. ಅಲ್ಲಿ ಬಂದು ಡಾಟಾ ಎಂಟ್ರಿ ಆಪರೇಟರ್ ನಾವು ಹೊರಗಡೆ ಕರೆದು ನೀವೇನು ದನ ಕಾಯಕ್ಕೆ ಬಂದಿದ್ದೀರಾ, ಇಲ್ಲಿ ಆ ಕೆಲವೊಂದು ಶಬ್ದಗಳದ ಅವ್ನು ಬಳಸ್ಬಾರ್ದಂಗೆಲ್ಲ ಬೈದು, ನೀವು ಪ್ರಾಜೆಕ್ಟ್ ಟ್ರ್ಯಾಕ್ ಚಾಲೂ ಮಾಡಿಲ್ಲ, ನಿಮ್ಮ ಲ್ಯಾಪ್ಟಾಪ್ ಇಲ್ಲಿ, ಅದಿಲ್ಲಿ, ಸ್ವಿಚ್ ಎಲ್ಲ ಐತಿ, ರಿಮೋಟ್ ಎಲ್ಲ ಐತಿ, ಅದೆಲ್ಲ ಐತಿ. ಅವ್ರಿಗೇನು ಗೊತ್ತಿಲ್ಲ. ಲ್ಯಾಪ್ಟಾಪ್ ತೊಗೊಂಡ್ಬರ್ಬೇಕು, ಇಲ್ಲಿ ಬಂದು ಎಲ್ಲ ಸ್ಟಾರ್ಟ್ ಮಾಡಬೇಕು, ಇಂಥವ್ರನ್ನ ಭೇಟಿಯಾಗಿ ಅವ್ರೇನು ಹೇಳ್ತಾರೆ ಕೆಲಸ ಮಾಡಬೇಕು, ಅದು ಏನು ಇಲ್ಲದೇನೆ ಕರೆದುಬಿಟ್ಟು ಮೀಟಿಂಗ್ ಬಂದಾರೆ. ಆಮೇಲೆ ಅದೆಲ್ಲಿ ಇದೆಲ್ಲಿ ಅಂತ ಕರೆಯೋದು, ಆಮೇಲೆ ಅವರಿಗೆ ಬಾಯಿಗೆ ಬಂದಂಗೆ ಬೈಯೋದು. ಪಾಪ ಅವರು ನಾವು ಸರ್ಕಾರಿ ನೌಕರಲ್ಲೇ ಏನಲ್ಲ 10-15 ಸಾವಿರ ಪಗಾರ ತೊಗೋತಾರೆ. ಮತ್ತೆ ಎಲ್ಲಿ ನಾವೇನಾರ ಮಾತಾಡಿದ್ರೆ, ನಾವೇನಾರು ಬಾಯಿ ಬಿಟ್ಟರೆ ನಮ್ಮ ನೌಕರಿ ತೆಗಿತಾರೋ, ಹಂಗೆ ಮಾಡ್ತಾರೋ ಅಂತ ಎದುರುಕೊಂಡು ಸುಮ್ಮನೆ ಭಾಳತ್ತು. ಯಾರೂ ಹೇಳಿಲ್ಲ. ಈಗೀಗ ನಮ್ಮ ಮುಂದೆ ಹೇಳ್ಕೊಳ್ತಿದಾರೆ ಅವರೆಲ್ಲ ಹಿಂಗೆಲ್ಲ ಅಂದರು ಅಂತೇಳಿ. ಒಬ್ಬರು ತಾಲೂಕು ಮ್ಯಾಜಿಸ್ಟ್ರೇಟ್ ಈ ವರ್ತನೆಗೆ ಏನಂತ ಹೇಳ್ತೀವಿ? ಇದು ಒಂದು ಯಾಕೆ ಈಗ ವರ್ತನೆ ಮಾಡ್ತೀರಾ ಅಂತ ಕೇಳಿದಾಗ, ಕೇಳಿದ ಪ್ರಶ್ನೆ ಉತ್ತರ ಹೇಳ್ತಾ ಇಲ್ಲ ಅಂದರೆ ಉತ್ತರ ಹೇಳೋಕ್ಕಾಗಲ್ಲ ಅನ್ನೋದನ್ನ ಆ ರೀತಿ ತೋರಿಸ್ಕೊಳ್ತಾರೋ, ಅಥವಾ ತಮ್ಮಲ್ಲಿ ಈ ಸಮಸ್ಯೆ ಪರಿಹಾರ ಇಲ್ಲ ಅಂತ ಅಲ್ಲಿ ಪಕ್ಕದಲ್ಲಿ ಸಜ್ಜ ಸಂಪನ್ಮೂಲ ವ್ಯಕ್ತಿ ಇದ್ರು ಅವ್ರು ಉತ್ತರ ಕೊಡ್ತಾರೆ ಅದಕ್ಕೆಲ್ಲ ನಮ್ಮ ಸಂಶಯಗಳನ್ನು ಕೇಳಿದಾಗ. ಉದಾಹರಣೆ ಯಾಕೆ ಹೇಳಿ, SIR ಅನ್ನೋದು ಭಾಳ ಮಹತ್ವದ ಕೆಲಸ, 20 ವರ್ಷ ಕೆಲಸ ನಡೀತದೆ. ನಾವೆಲ್ಲರೂ ಸೇರಿ ಸರ್ಕಾರಿ ನೌಕರ ಆದರೂ ಭಾಳ ಯಶಸ್ವಿ ನಡೆಸ್ಕೊಡ್ಬೇಕು ಅದನ್ನು. ಇಲ್ಲಿ ನನ್ನ ಕೆಲಸ ಏನು ಕೆಲಸ ಅಂತ ಹೇಳೋದು ಆಮೇಲೆ ಭಾಳ ಕಷ್ಟವಾದ ಕೆಲಸ ಏನಲ್ಲ, ಅದು ಸುಲಭವಾದದ್ದು. ಇವ್ರು ಏನು ಮಾಡ್ತಾರೆ, ಅನಾಗತ್ಯ ಒತ್ತಡಗಳನ್ನು ಹಾಕಿ ಭಾಳ ದೊಡ್ಡದು ತಲೆ ಮೇಲೆ ಹೊತ್ಕೊಳ್ಳುವಂಥ ಕೆಲಸ ಏನೋ ಇದು ಅನ್ನೋ ಥರಕ್ಕೆ ಕ್ರಿಯೇಟ್ ಮಾಡ್ತಾರೆ. ಅದು ಆಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಭಾವನಾ ಅನ್ನೋರು ಒತ್ತಡದಲ್ಲಿ ಚಾಲನೆ ಮಾಡ್ತಿದ್ದ ಏನಿರಲ್ಲ, ಭಾಳ ಕೂಲಾಗಿ ಕೆಲಸ ಮಾಡಿ ಇದಿಷ್ಟೇ ಇರುತ್ತೆ ಅಂತ ಸರಳೀಕರಣ ಮಾಡಿಕೊಡ್ಬೇಕು. ಮೇಲಧಿಕಾರಿಗಳಾದವರು ಕೆಲಸನ ಸರಳೀಕರಣ, ಯಾವ ಕೆಲಸನೂ ಅಂತ ಕಷ್ಟದಿರಲ್ಲ. ನಾವು ಅದನ್ನ ಪ್ಲಾನ್ ಮಾಡಿಕೊಂಡು ನೀಟಾಗಿ ಮಾಡೋದು ಇರ್ತದೆ. ಅದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಏನಾದ್ರು ಸಂಶಯಗಳನ್ನು ಕೇಳಿದಾಗ ಸಮಾಧಾನವಾಗಿ ಅದನ್ನು ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಳ್ಳೋದು ಯಾಕೆಂದ್ರೆ ಆ ಕೇಳ್ತಿರೋ ಪ್ರಶ್ನೆ ತಪ್ಪಿರ್ಬೋದು, ಯಾಕೆಂದ್ರೆ ತಪ್ಪಾಗಿ ತಿಳ್ಕೊಂಡು ಏನೋ ಕೇಳಿರ್ಬೋದು. ಹಿಂಗಲ್ಲಪ್ಪ, ಅದು ನೀನು ತಪ್ಪಾಗಿ ತಿಳ್ಕೊಂಡಿದೆ, ಅದು ಈ ಥರ ಭಾಳ ಈಸಿ ಇದೆ ಅಂತಲೂ ಹೇಳ್ಬೋದು. ಏನಿವತ್ತು SIRಗೆ ಸಂಬಂಧಪಟ್ಟಂತಹ ಒಂದು ಮೀಟಿಂಗನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ಕರೆದಿದ್ರು. ಆ ಸಂದರ್ಭದಲ್ಲಿ ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ಅನೇಕ ವಿಷಯಗಳನ್ನು ಹೇಳಿದ್ರು. ಹೇಳಾದ ನಂತರದಲ್ಲಿ ನಮಗೆ SIR ಕುರಿತು ಕರೆದಿರ್ತಕ್ಕಂತಹ ಪ್ರಥಮ ಇದು ತರಬೇತಿ ಕಾರ್ಯಕ್ರಮ ಆಗಿರುವುದರಿಂದ ನಮಗೆ ಅನೇಕ ಸಂಶಯಗಳು ಇದ್ದು, ಆ ಸಂಶಯಗಳನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಎದ್ದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದಾಗ ಕೇವಲ 4 ಶಬ್ದಗಳನ್ನು ಸಹಿತ ನಾವು ಇನ್ನೂ ಮಾತಾಡಿರಲಿಲ್ಲ ಅಥವಾ ಕೇಳ್ತಿರ್ಲಿಲ್ಲ. ಆವಾಗಲೇ ಉದ್ದಟತನದ ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ಕೊಟ್ಟು ನಮ್ಮ ಸಂಶಯಗಳಿಗೆ, ನಮ್ಮ ಡೌಟ್ಗಳಿಗೆ ಯಾವುದೇ ರೀತಿಯಾದಂತಹ ಪರಿಹಾರಗಳನ್ನು ಒದಗಿಸಿದಾನೆ. ನೀವು ಸಭೆಯಿಂದ ಎದ್ದು ಹೋಗಿ ನಾವು ನೋಡ್ಕೊಳ್ತೇವೆ ಅನ್ನುವಂಥ ಏಕವಚನದ ಭಾಷೆಯನ್ನು ಬಳಸಿ, ಜೊತೆಗೆ ಹೊರಗೆ ನಾವೆಲ್ಲರೂ ಕೂಡ ಅವರು ನಮ್ಮನ್ನೆಲ್ಲ ಹೊರಗಡೆ ಹಾಕಿ ನಮ್ಮ PDO ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡತಕ್ಕಂತಹ ಸಂದರ್ಭವನ್ನು ಕೂಡ ನಾವು ತಾವೆಲ್ಲರೂ ಕೂಡ ವಿಡಿಯೋದಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವೆಲ್ಲ SIRಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡ್ಲಿಕ್ಕಾಗಿ ದಿನದ 24 ಗಂಟೆಗಳೂ ಕೂಡ ಏನಪ್ಪಾ ಅಂತ ನಾವು ಕೆಲಸ ಮಾಡ್ತೇವೆ ಮತ್ತು ಸಹಕಾರವನ್ನು ಕೊಡ್ತೇವೆ ಮತ್ತು ಮಾಡ್ಲಿಕ್ಕೆ ನಾವು ಶತಸಿದ್ಧರು ಇದ್ದೇವೆ. ಆದರೆ ಈ ರೀತಿಯಾದಂತಹ ಮಾನಸಿಕ ಒತ್ತಡವನ್ನ ನಮಗೆ ಇರತಕ್ಕಂತಹ ಸಂಶಯಗಳನ್ನ ದೂರು ಮಾಡುವಂತಹ ಒಂದು ಪ್ಲೇಸ್ ನಲ್ಲಿ ಕೂತಿರ್ತಕ್ಕಂಥ ಅವರು ನಮಗೆ ಅವಮಾನ ಮಾಡಿದ್ದಾರೆ ಮತ್ತು ನೈತಿಕವಾಗಿ ಏನು ನಮ್ಮ ಬೆಂಬಲ ಸೂಚಿಸಬೇಕಾಗಿತ್ತು. ಆದರೆ ನಮಗೇನಪ್ಪಾ ಅಂತ ಹೇಳಿದ್ರೆ ಮಾನಸಿಕವಾಗಿ ಹಿಂಸೆಯನ್ನು ನೀಡತಕ್ಕಂತಹ ಒಂದು ಸಂದರ್ಭ ಇವತ್ತು ನಡೀತಾ ಇದೆ. ಅದಕ್ಕಾಗಿ ಏನಪ್ಪಾ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಘಟನೆಯನ್ನ ಖಂಡಿಸ್ತೇವೆ. ಅದಕ್ಕಾಗಿ ತಮ್ಮೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಬೆಂಬಲ ಕೊಡಬೇಕಂತೇಳಿ ವಿನಂತಿಸ್ಕೊಳ್ತಾರೆ. ಏನಿವತ್ತು SIRಗೆ ಸಂಬಂಧಪಟ್ಟಂತಹ ಒಂದು ಮೀಟಿಂಗನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ಕರೆದಿದ್ರು. ಆ ಸಂದರ್ಭದಲ್ಲಿ ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ಅನೇಕ ವಿಷಯಗಳನ್ನು ಹೇಳಿದ್ರು. ಹೇಳಾದ ನಂತರದಲ್ಲಿ
ನಮಗೆ SIR ಕುರಿತು ಕರೆದಿರತಕ್ಕಂತಹ ಪ್ರಥಮ ಇದು ತರಬೇತಿ ಕಾರ್ಯಕ್ರಮ ಆಗಿರುವುದರಿಂದ ನಮಗೆ ಅನೇಕ ಸಂಶಯಗಳು ಇದ್ದು ಆ ಸಂಶಯಗಳನ್ನ ನಿವಾರಣೆ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಎದ್ದು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡಿದಾಗ ಕೇವಲ 4 ಶಬ್ದಗಳನ್ನು ಸಹಿತ ನಾವು ಇನ್ನೂ ಮಾತಾಡಿರಲಿಲ್ಲ ಅಥವಾ ಕೇಳ್ತಿರ್ಲಿಲ್ಲ. ಆವಾಗಲೇ ಉದ್ದಟತನದ ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ಕೊಟ್ಟು ನಮ್ಮ ಸಂಶಯಗಳಿಗೆ ನಮ್ಮ ಡೌಟ್ಗಳಿಗೆ ಯಾವುದೇ ರೀತಿಯಾದಂತಹ ಪರಿಹಾರಗಳನ್ನು ಒದಗಿಸಿದಾನೆ. ನೀವು ಸಭೆಯಿಂದ ಎದ್ದು ಹೋಗಿ ನಾವು ನೋಡ್ಕೊಳ್ತೇವೆ ಅನ್ನುವಂಥ ಏಕವಚನದ ಭಾಷೆಯನ್ನು ಬಳಸಿ ಜೊತೆಗೆ ಹೊರಗೆ ನಾವೆಲ್ಲರೂ ಕೂಡ ಅವರು ನಮ್ಮನ್ನೆಲ್ಲ ಹೊರಗಡೆ ಹಾಕಿ ನಮ್ಮ PDO ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡತಕ್ಕಂತಹ ಸಂದರ್ಭವನ್ನು ಕೂಡ ನಾವು ತಾವೆಲ್ಲರೂ ಕೂಡ ವಿಡಿಯೋದಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವೆಲ್ಲ SIRಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡ್ಲಿಕ್ಕಾಗಿ ದಿನದ 24 ಗಂಟೆಗಳೂ ಕೂಡ ಏನಪ್ಪಾ ಅಂತ ನಾವು ಕೆಲಸ ಮಾಡ್ತೇವೆ ಮತ್ತು ಸಹಕಾರವನ್ನು ಕೊಡ್ತೇವೆ ಮತ್ತು ಮಾಡ್ಲಿಕ್ಕೆ ನಾವು ಶತಸಿದ್ಧರು ಇದ್ದೇವೆ. ಆದರೆ ಈ ರೀತಿಯಾದಂತಹ ಮಾನಸಿಕ ಒತ್ತಡವನ್ನ ನಮಗೆ ಇರತಕ್ಕಂತಹ ಸಂಶಯಗಳನ್ನ ದೂರು ಮಾಡುವಂತಹ ಒಂದು ಪ್ಲೇಸ್ ನಲ್ಲಿ ಕೂತಿರ್ತಕ್ಕಂಥ ಅವರು ನಮಗೆ ಅವಮಾನ ಮಾಡಿದ್ದಾರೆ ಮತ್ತು ನೈತಿಕವಾಗಿ ಏನು ನಮ್ಮ ಬೆಂಬಲ ಸೂಚಿಸಬೇಕಾಗಿತ್ತು. ಆದರೆ ನಮಗೇನಪ್ಪಾ ಅಂತ ಹೇಳಿದ್ರೆ ಮಾನಸಿಕವಾಗಿ ಹಿಂಸೆಯನ್ನು ನೀಡತಕ್ಕಂತಹ ಒಂದು ಸಂದರ್ಭ ಇವತ್ತು ನಡೀತಾ ಇದೆ. ಅದಕ್ಕಾಗಿ ಏನಪ್ಪಾ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಘಟನೆಯನ್ನ ಖಂಡಿಸ್ತೇವೆ. ಅದಕ್ಕಾಗಿ ತಮ್ಮೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಬೆಂಬಲ ಕೊಡಬೇಕಂತೇಳಿ ವಿನಂತಿಸ್ಕೊಳ್ತಾರೆ. ಏನಿವತ್ತು SIRಗೆ ಸಂಬಂಧಪಟ್ಟಂತಹ ಒಂದು ಮೀಟಿಂಗ್ ಅನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬರು ಕರೆದಿದ್ರು. ಆ ಸಂದರ್ಭದಲ್ಲಿ ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ಅನೇಕ ವಿಷಯಗಳನ್ನ ಹೇಳಿದ್ರು. ಹೇಳಾದ ನಂತರದಲ್ಲಿ ನಮಗೆ SIR ಕುರಿತು ಕರೆದಿರತಕ್ಕಂತಹ ಪ್ರಥಮ ಇದು ತರಬೇತಿ ಕಾರ್ಯಕ್ರಮ ಆಗಿರುವುದರಿಂದ ನಮಗೆ ಅನೇಕ ಸಂಶಯಗಳು ಇದ್ದು ಆ ಸಂಶಯಗಳನ್ನ ನಿವಾರಣೆ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಎದ್ದು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡಿದಾಗ ಕೇವಲ 4